ವಾರಾಹಿ ಜ್ಯುವೆಲರಿ ವಂಚನೆ ಪ್ರಕರಣ ಸಂಬಂಧಪಟ್ಟಂತೆ ಈಗ ಅಪ್ಡೇಟ್ ಸಿಗ್ತಾ ಇರತಕ್ಕಂಥದ್ದು. ವಾರಾಹಿ ಜ್ಯುವೆಲರಿಗೆ ವಂಚನೆ ಆರೋಪ ಹಿನ್ನೆಲೆ ಐಶ್ವರ್ಯಗೌಡ ಮತ್ತು ಪತಿ ಹರೀಶ್ ಈಗ ಬಂಧನ ಆಗಿದ್ದಾರೆ. ಚಂದ್ರ ಲೇಔಟ್ ಪೊಲೀಸರಿಂದ ಇಬ್ಬರು ಆರೋಪಿಗಳ ಬಂಧನ. ವಾರಾಹಿ ಜ್ಯುವೆಲರಿ ಶಾಪ್ ಮಾಲಕಿಯಾದಂಥ ವನಿತಾ ಹಿತ್ತಾಳ್ ಅವರಿಗೆ ವಂಚನೆ ಪ್ರಕರಣ ಏನಿತ್ತು, ಅವರು ಕೊಟ್ಟಿರ್ತಕ್ಕಂಥ ವಂಚನೆ ಪ್ರಕರಣ, ಇದರ ಸಂಬಂಧ ಆರೋಪಿಗಳಾದ A1 ಐಶ್ವರ್ಯಗೌಡ ಮತ್ತು A2 ಹರೀಶ್ ಈಗ ಬಂಧನ ಆಗಿದ್ದಾರೆ. ಚಂದ್ರ ಲೇಔಟ್ ಪೊಲೀಸರಿಂದ ಆ ಇಬ್ಬರು ಆರೋಪಿಗಳನ್ನು ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ವಾರಾಹಿ ಜ್ಯುವೆಲರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದು ಸಿಗ್ತಾ ಇರತಕ್ಕಂಥ ಅಪ್ಡೇಟ್ ಏನಪ್ಪ ಅಂತಂದರೆ, ಆರೋಪಿಗಳಾದ ಐಶ್ವರ್ಯಗೌಡ ಮತ್ತು ಆಕೆಯ ಪತಿ ಹರೀಶ್ ಈಗ ಬಂಧನ ಆಗಿದ್ದಾರೆ. ಚಂದ್ರ ಲೇಔಟ್ ಪೊಲೀಸರಿಂದ ಆರೋಪಿಗಳ ಬಂಧನ. ವಾರಾಹಿ ಜ್ಯುವೆಲರಿ ಶಾಪ್ ಮಾಲಕಿ ವನಿತಾ ಹಿತ್ತಾಳ್ಗೆ ವಂಚನೆ ಪ್ರಕರಣ, ಆರೋಪಿಗಳಾದಂಥ ಐಶ್ವರ್ಯಗೌಡ ಮತ್ತು ಪತಿ ಹರೀಶ್ ಈಗ ಬಂಧನ ಆಗಿದ್ದಾರೆ. 14 kg 660 ಗ್ರಾಮ್ಸ್ ಮೋಸ ಮಾಡಿ ನೀವು ದುಡ್ಡು ಕೊಟ್ಟಿದ್ದರ ಸಲುವಾಗಿ ನಾನು FIR ಹಾಕಿದ್ದೆ. ಅದ್ರ ಸಲುವಾಗಿ ತನಿಖೆ ನಡೀತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸು ಅಥವಾ ವಾಯ್ಸ್ ರೆಕಾರ್ಡಿಂಗ್ ಆಗಲಿ ಅದೆಲ್ಲ ನಿನ್ನೆ ಮೊನ್ನೆಯಿಂದ ಮಾರ್ಜಿನ್ ನಡೀತಾನೆ ಇದೆ. ಇವತ್ತು ಫೈನಲ್ ಆಗಿ ಎಲ್ಲ ಕೊಟ್ಟು ಬಂದಿದೆ. ಐಶ್ವರ್ಯಗೌಡ ಬೆಳಿಗ್ಗೆ ವಿಡಿಯೋ ಮಾಡ್ತಾ ಅವರೇ ಸಾಕಷ್ಟು ಆರೋಪವನ್ನು ನಿಮ್ಮ ಮೇಲೆ ಮಾಡ್ತಿದ್ದಾರೆ. ಅವರು ದೊಡ್ಡ ದೊಡ್ಡ ನಾಟಕ ಇಟ್ಕೊಂಡು ಮೋಸ ಮಾಡಿದ್ದಾರೆ, ಅದು ಕೋಆಪರೇಟಿವ್ ಬ್ಯಾಂಕ್ ಮಾಡ್ಕೊಂಡು ವಂಚನೆ ಮಾಡಿದ್ದಾರೆ. ಸೊ ಅದೆಲ್ಲಕ್ಕೆ ದಾಖಲೆ ಏನಾಗ್ತಾ ಇದೆ, ಸಾಕ್ಷಿಯತೆ ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಸರ್, ಇವಾಗ ನನ್ನ ಫೈಟ್ ಏನು, ಅವಳು ನನ್ನ ಹತ್ರ ತೊಗೊಂಡಿದ್ದಾಳೆ, ಗೋಲ್ಡ್ ತೊಗೊಂಡಿರೋದಕ್ಕೆ ನಾನು ದಾಖಲೆ ಏನೇನಿದೆ ಅದನ್ನು ಸಬ್ಮಿಟ್ ಮಾಡಿದ್ದೀನಿ. ಅವಳು ತೊಗೊಂಡಿಲ್ಲ ಅನ್ನೋದಕ್ಕೆ ಅವಳು ಪ್ರೂವ್ ಮಾಡಬೇಕು. ತೊಗೊಂಡಿಲ್ಲ ಅಂತಂದರೆ ಬಂದು ತೊಗೊಂಡಿಲ್ಲ ಅಂತ ಹೇಳಿ ಅದಕ್ಕೆ ಸಾಕ್ಷಿ ಕೊಡ್ತೀನಿ. ತೊಗೊಂಡಿದ್ದಾಳೆ ಅನ್ನೋದಕ್ಕೆ ನಾನು ಸಾಕ್ಷಿ ಕೊಟ್ಟಿದ್ದೀನಿ. ಅದು ಬಿಟ್ಬಿಟ್ಟು ಅವರೊಂದು 1000 ಮಾತಾಡ್ತಾರೆ ಅಥವಾ ನಾನೊಂದು 1000 ಮಾತಾಡ್ತೀನಿ ಅಂದರೆ ಅದು ಸುಮ್ಮನೆ ಕೇಸ್ ಡಿವಿಯೇಟ್ ಆಗುತ್ತೆ. ನಾಟ್ ರಿಕ್ವೈರ್ಡು. ಯಾಕೆಂದರೆ ಅದು ಬೇರೆಯೇ, ಅವ್ರದ್ದು ಬೇರೆ ವ್ಯವಹಾರ ಇದೆ, ಅದನ್ನು ನಾವು ಮಾತಾಡೋಕ್ಕಾಗಲ್ಲ. ನಂದು ಬೇರೆ ವ್ಯವಹಾರ ಇದೆ, ಅವ್ರು ಮಾತಾಡೋಕ್ಕಾಗಲ್ಲ. ಆ ವ್ಯವಹಾರ ಸಂಬಂಧಪಟ್ಟಂತೆ ಯಾರು ಮಾತಾಡಿದ್ರೆ ಅವಾಗ ನಾವು ಮಾತಾಡೋಣ. ಸುಮ್ಮನೆ ಏನಕ್ಕೆ ಅದು ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಕೇಸ್ ಡಿವಿಯೇಟ್ ಮಾಡೋಕ್ಕೆ ಇದೆಲ್ಲ ಮಾತಾಡ್ತಾ ಇದ್ದಾರೆ ಅಷ್ಟೇ ಬಿಟ್ಟರೆ. ಈಗ ನಾನು ನೋಡಿದೆ ವಿದ್ಯಾರಣ್ಯಪುರದಲ್ಲೇನೋ ಕೇಳಬೇಕಂತೆ, ಆಯಿತು ಕೇಳ್ಕೊಳ್ಳಿ ಬಿಡಿ, ಅದು ಯಾರು ಬರ್ತಾರೋ ಅವ್ರು ಮಾಡ್ತಾರೆ. ಇವ್ರಿಗೂ ಅದಕ್ಕೂ ಏನು ಸಂಬಂಧ? ಇವ್ರು ನಮಗೆ ನಮ್ಮ ಕೋಆಪ್ರೇಟಿವ್ ಬ್ಯಾಂಕ್ ಇದ್ದವ್ರು ಡೆಪಾಸಿಟ್ ಮಾಡಿ ಆ ಡೆಪಾಸಿಟ್ ನಾನು ಕೊಟ್ಟಿಲ್ವಾ ಕೇಳಿ. ಈಗ ನನ್ನ ಹತ್ರನೇ ಅವ್ರು 14 kg 660 ಗ್ರಾಮ್ ತೊಗೊಂಡು ಕೊಟ್ಟಿಲ್ಲದೆ ಮೋಸ ಮಾಡಿ ಅದಕ್ಕೆ DK ಸುರೇಶ್ ಅಣ್ಣ ಇದ್ದಾರೆ ಅಂತ ಹೇಳಿ ಪಾಪ ಆ ಗಣ್ಯವಾದ ವ್ಯಕ್ತಿಗಳನ್ನ ನೇಮನ್ನು ಹಾಳು ಮಾಡಿ ಎಲ್ಲರಿಗೂ ಮೋಸ ಮಾಡಿ ಇದೇ ಥರ ನಾನು ಈಗಲೂ ಹೇಳಿದ್ದೀನಿ, ಇದೇ ಥರನೇ ಅಣ್ಣನ ಹೆಸರು ಹೇಳ್ಕೊಂಡು ಸುಮಾರು ಜನಕ್ಕೆ ಮೋಸ ಮಾಡಿದ್ದಾರೆ. ಆದರೆ ಅದು ನನ್ನ ಸಬ್ಜೆಕ್ಟ್ ಅಲ್ಲ. ಯಾಕೆಂದರೆ ಅವ್ರವ್ರು ಬರಬೇಕು, ಅವ್ರು ಫೈಟ್ ಮಾಡಬೇಕು ಅಂದರೆ ನನ್ನ ವಿಷಯಕ್ಕೆ ನಾನು ಫೈಟ್ ಮಾಡೋಕ್ಕೆ ಬಂದಿದ್ದೀನಿ. ಅದು DK ಸುರೇಶ್ ಸರ್ ಅಲ್ಲ ಅಂತ, ಅದು ಧರ್ಮ ಅವರೇ ಮಾತಾಡಿದ್ದಾರೆ. ಅದಕ್ಕೆ ಅವ್ರು ನಾನು ಮಾತಾಡಿದ್ದೀನಿ ಅಂತ ಒಪ್ಕೊಂಡಿರೋದು ಎಲ್ಲ ಕೂಡ ನಾನು ಈಗಾಗಲೇ ಸ್ವಲ್ಪ ಅಂದರೆ ನಿಮ್ಗೆ ಆಗಲೇ ಅದರದ್ದು ಏನಂತಾರೆ ಆಡಿಯೋ ಸಿಕ್ಕಿದೆ, ಕ್ಲಾರಿಟಿ ಜನತೆಗೆ ಸಿಕ್ಕಿದೆ. ಇದ್ರ ಬಗ್ಗೆ ಮಾತಾಡಮ್ಮ ಅಂತಂದರೆ ಇವರು ಕಾರಲ್ಲಿ ಕೂತ್ಕೊಂಡು ಅಥವಾ ಇನ್ನೆಲ್ಲೋ ಕೂತ್ಕೊಂಡ್ಬಿಟ್ಟು ಮನೇಲಿ ಕೂತ್ಕೊಂಡ್ಬಿಟ್ಟು ಎಲ್ಲಾದರೂ ಕೂತ್ಕೊಳ್ಳಿ, ಮಾತಲ್ಲಿ ಒಂದು ವೆಯ್ಟೇಜ್ ಇರಬೇಕು, ತೂಕ ಇರಬೇಕು. ನಂದು ಸಂಬಂಧಪಟ್ಟಂತೆ ಮಾತಾಡು ಅಂತಂದರೆ ಬೇರೆ ಏನೇನೋ ಲಿಂಕ್ ಹಾಕ್ಕೊಂಡು ಹೋದರೆ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಮತ್ತು ಇವಾಗ ಜನರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ, ಎಲ್ಲರೂ ಎಜುಕೇಟೆಡ್ಸ್ ಮತ್ತು ಎಲ್ಲರಿಗೂ ಗೊತ್ತು ಮಾತಾಡ್ತಾ ಇರೋದು ಡಿವಿಯೇಷನ್ ಮಾಡ್ತಾ ಇದ್ದಾಳೆ. ಕೇಸ್ ಸಲುವಾಗಿ ಬಿಟ್ಟು ಮಿಕ್ಕಿದೆಲ್ಲ ಮಾತಾಡ್ತಿದ್ದಾಳೆ. ದುಡ್ಡು ಬಗ್ಗೆ ಏನು ಮಾತಾಡ್ತಿದ್ದಾಳೆ? ನನಗೊಂದು ಕ್ವಶನ್ ಕೇಳ್ತೀನಿ, ತೊಗೊಂಡಿರೋದ್ರ ಬಗ್ಗೆ ಏನು ಮಾತಾಡ್ತಿದ್ದಾಳೆ? ಅವಳದು ನೀವು ಸ್ಟಾರ್ಟಿಂಗಿಂದ ಇವತ್ತಿನ ತನಕ ತೊಗೊಂಡ್ರೆ ಫಸ್ಟು ತೊಗೊಂಡಿಲ್ಲ ಅಂದರು, ಆಮೇಲೆ ಇಲ್ಲ ತೊಗೊಂಡಿದ್ದೀನಿ ಅಂದರು, ಆಮೇಲೆ ಇನ್ನೊಂದಕ್ಕೆ ಒಪ್ಕೊಂಡ್ರು, ಆಮೇಲೆ ನಾನು ಮಾತಾಡೇ ಇಲ್ಲ ಅಂದರು. ಹೌದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ದುಡ್ಡೇ ತೊಗೊಂಡಿಲ್ಲ ಅಂದಮೇಲೆ ರಿಕ್ವೆಸ್ಟ್ ಇಲ್ಲಿಂದ ಬರುತ್ತೆ. ಈಗ ದುಡ್ಡು ತೊಗೊಂಡ್ರೆ ತಾನೇ ರಿಕ್ವೆಸ್ಟ್ ಮಾಡೋದು. ನಾನು 10 ಕೋಟಿ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ ಅಂದರೆ ಅದು ನಾನು ಮಾಡ್ತಾ ಇದ್ದೀನಿ. ಬಂದು ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಹಾಕ್ಬೋದಾಗಿತ್ತು. ವನಿತಾ ಅವರು ನನಗೆ 10 ಕೋಟಿ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತ. ಅದ್ರ ಬದಲು ನಾನು ದುಡ್ಡು ಕೊಡ್ತೀನಿ, ಇನ್ನೊಂದು 2 ದಿವಸ ಟೈಮ್ ಕೊಡು ಅಂತ ಯಾಕೆ ಹೇಳಿದ್ರು? ಇದೆಲ್ಲ ವಿತ್ ಸಾಕ್ಷಿ ನಾವು ಪ್ರೊಡ್ಯೂಸರ್ಗೂ ಮಾಡಿದ್ದೀವಿ. ಮೇಡಮ್, ಅವ್ರ ಮೇಲೆ ಇರೋ ಆರೋಪಗಳಿಂದ ಕೇಸ್ ಡೈವರ್ಟ್ ಮಾಡ್ಲಿಕ್ಕೆ ಇವೆಲ್ಲ ಮಾಡ್ತಾರೆ ಅಂತ ಹೇಳ್ತೀರಾ? ಸರ್ 100% ಇದು ಕೇಸ್ ಡೈವರ್ಟ್ ಮಾಡಿ